ಮೂರ್ಧಾನಂ ದಿವೋ ಅರತಿಂ ಪೃಥಿವ್ಯಾ ವೈಶ್ವಾನರಮೃತ ಆಜಾತಮಗ್ನಿಂ ಕವಿಂ ಸಂರಾಜಮತಿಥಿಂ ಜನಾನಾಮಾಸನ್ನಾ ಪಾತ್ರಂ ಜನಯಂತ ದೇವಾಃ. ವೈಶ್ವಾನರಾಧಿಕರಣಕ್ಕೆ ಶಾಂಕರ ಭಾಷ್ಯದಲ್ಲಿ ಹೇಳಿರುವ ಅರ್ಥಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಮೂರನೇ ಶಬ್ದಾದಿಭ್ಯ ಅಂತಃ ಪ್ರತಿಷ್ಠಾನಾತ್ ಅಂತ ಸೂತ್ರ ಏನಿದೆ, ಅದರ ಅರ್ಥ ಇವತ್ತು ನಾವು ನೋಡಬೇಕು. ಅಗ್ನಿ, ವೈಶ್ವಾನರ ಮೊದಲಾದ ಇವು ಬ್ರಹ್ಮೇತರ ವಾಚಕವಾದಂತಹ ಶಬ್ದಗಳು ಕಾಣಿಸ್ತವೆ. ಬ್ರಹ್ಮನಿಗಿಂತ ಭಿನ್ನವಾದ ಯಾವುದೋ ಒಂದು ವಸ್ತುವನ್ನ ಹೇಳ್ತಾ ಇರುವಂತೆ ಕಾಣಿಸುವ ಶಬ್ದಗಳು ಕೆಲವು ಕಾಣಿಸ್ತಾ ಇವೆ. ಈ ಛಾಂದೋಗ್ಯದಲ್ಲಿ ತದ್ಯದ್ ಭಕ್ತಂ ಅಂತ ಹೀಗೆ ಒಂದು ಮಾತು ಕೇಳಿ ಬರ್ತದೆ. ಪ್ರಾಣಾಹುತಿಗೆ ಅಧಿಕರಣ ಯಾವುದು? ಅಗ್ನಿ. ಅದನ್ನು ಅಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಪುರುಷೇ ಅಂತಃ ಪ್ರತಿಷ್ಠಿತಂ, ಅಲ್ಲೇ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಮುಂದೆ ಬರೋದು. ಅದು ಜಠರದ ಒಳಗಿದೆ, ಉದರದೊಳಗಿದೆ ಅಂತ ಹೀಗೆ ಕೇಳಿ ಬರ್ತದೆ. ಆದ್ದರಿಂದ ಈ ಎಲ್ಲ ಕಾರಣಗಳನ್ನು ಗಮನಿಸಿದರೆ ವೈಶ್ವಾನರ ಅಂದರೆ ಜಾಠರಾಗ್ನಿಯೇ ಆಗಿರಬೇಕು ಅಂತ ಒಂದು ವಾದ. ಅದು ಸರಿಯಲ್ಲ. ಯಾಕೆಂದ್ರೆ ಇಲ್ಲಿ ಸ್ವಯಂ ಭಗವಂತನನ್ನೇ ಜಾಠರಾಗ್ನಿ ಅಂತ ಉಪಾಸನೆ ಮಾಡ್ರಿ ಅಂತ ಹೇಳಿದ್ದಾರೆ. ವೈಶ್ವಾನರನ್ನ, ಬ್ರಹ್ಮನನ್ನೇ ವೈಶ್ವಾನರ ಅಂತ ಹೇಳಿದ್ದಾರೆ. ಬ್ರಹ್ಮನನ್ನು ವೈಶ್ವಾನರ ಎಂಬುದಾಗಿ ನೀವು ಉಪಾಸನೆ ಮಾಡ್ರಿ ಅಂತ ಅದರ ತಾತ್ಪರ್ಯ. ಅದು ಹೇಗೆ ಅಂದ್ರೆ, ಮನೋಬ್ರಹ್ಮೇತಿ ಉಪಾಸೀತ, ಬ್ರಹ್ಮನನ್ನ ಮನಸ್ಸು ಅಂತ ಉಪಾಸನೆ ಮಾಡ್ರಿ, ವಿಜ್ಞಾನಂ ಬ್ರಹ್ಮ ಇತಿ ವಿಜಾನಾತ್ ಅಂತ ಹೀಗೆಲ್ಲ ಬರ್ತದೆ. ಪರಬ್ರಹ್ಮನನ್ನೇ ಮನಸ್ಸು, ವಿಜ್ಞಾನ, ಆನಂದ ಅಂತ ಹೀಗೆಲ್ಲ ಉಪಾಸನೆ ಮಾಡುವುದು ತೈತ್ತಿರೀಯ ಉಪನಿಷತ್ತು ಮೊದಲಾದ ಕಡೆ ಕಂಡಿದೆ. ಹಾಗೆ ಇಲ್ಲಿಯೂ ಕೂಡ ಪರಬ್ರಹ್ಮನನ್ನೇ ವೈಶ್ವಾನರ ಅಂತ ಉಪಾಸನೆ ಮಾಡ್ರಿ ಅಂತ ಅದರ ತಾತ್ಪರ್ಯ. ಇದು ಹೀಗೆ ಆ ವೈಶ್ವಾನರನಿಗೆ ಬ್ರಹ್ಮತ್ವ ಅನ್ನುವುದು ಇಲ್ಲಿ ವರ್ಣಿತ ಆಗಿದೆ. ಇದು ಒಂದು ಕಾರಣ. ಈ ಕಾರಣ ಇರುವುದರಿಂದ ಬ್ರಹ್ಮವೇ ಇಲ್ಲಿ ವೈಶ್ವಾನರ ಉಪಾಸನೆಯ ದೃಷ್ಟಿಯಿಂದ ಹೇಳಿರುವುದು ಅನ್ನುವುದು ಒಂದು ಕಾರಣ. ಮತ್ತು ಒಂದು ಕಾರಣ ಇದೆ. ಅದೇನು ಅಂದ್ರೆ, ಜಾಠರ ಅಗ್ನಿ ಅನ್ನುವುದು ವೈಶ್ವಾನರನಿಗೆ ಉಪಾಧಿಯಾಗಿದೆ. ಇದು ಎರಡನೇ ಕಾರಣ. ಜಾಠರ ಅಗ್ನಿ ಅನ್ನೋದು ವೈಶ್ವಾನನಿಗೆ ಉಪಾಧಿಯಾಗಿರುವುದು ಅಂದ್ರೆ, ಈ ಅದ್ವೈತದಲ್ಲಿ ಪರಬ್ರಹ್ಮ ಒಂದೇ ತತ್ವ. ಆ ಒಂದೇ ಆದ ಪರಬ್ರಹ್ಮ ತತ್ವಕ್ಕೆ ಈ ನಮ್ಮ ದೇಹ, ಇಂದ್ರಿಯ, ಅಂತಃಕರಣ ಮೊದಲಾದದ್ದೆಲ್ಲ ಉಪಾಧಿಗಳು. ಅದೇ ಥರ ಈ ಜಾಠರಾಗ್ನಿಯು ಕೂಡ ಒಂದು ಉಪಾಧಿ ಮಾತ್ರ. ಉಪಾಧಿ ಅಂತ ಅನ್ನೋದು ಎಲ್ಲರಿಗೂ ಪ್ರಸಿದ್ಧವಾದ ಶಬ್ದವೇ. ಗೊತ್ತಿಲ್ಲದೆ ಇದ್ದವರಿಗೆ ಸುಮ್ಮನೆ ಮತ್ತೊಂದು ವಿವರಣೆ ಹೇಳ್ತೇನೆ. ಆಕಾಶ ಅನ್ನೋದು ಎಲ್ಲ ಕಡೆ ಒಂದೇ ಆಕಾಶ ಆದರೂ ಕೂಡ ಒಂದು ಮಠ ಏನು ಕಟ್ಟಿರ್ತೀವಿ, ಆ ಮಠದಲ್ಲಿ ಇರುವ ಆಕಾಶಕ್ಕೆ ಮಠಾಕಾಶ ಅಂತಾರೆ. ಘಟವನ್ನು ತಯಾರು ಮಾಡಿದರೆ ಘಟದೊಳಗೆ ಒಂದು ಜಾಗ ಏನಿರ್ತದೆ ಅದನ್ನು ಘಟಾಕಾಶ ಅಂತಾರೆ. ಈ ಥರ ಒಂದೇ ಆಕಾಶ ಅನ್ನುವುದು ಘಟ, ಮಠ ಮೊದಲಾದ ಉಪಾಧಿಗಳು. ಅಂದ್ರೆ ಉಪಾಧಿಗಳು ಅಂದ್ರೆ ತಾತ್ಕಾಲಿಕವಾದ ನಿಮಿತ್ತಗಳು. ಅವುಗಳ ಮೂಲಕ ಘಟಾಕಾಶ, ಮಠಾಕಾಶ ಅಂತ ಹೆಸರನ್ನು ಪಡ್ಕೋತದೆ. ಅದೇ ಥರ ಜಾಠರ ಅಗ್ನಿ ಅನ್ನೋದು ಕೂಡ ಭಗವಂತನ ಒಂದು ಉಪಾಧಿ. ದೇಹ, ಇಂದ್ರಿಯ, ಅಂತಃಕರಣ ಎಲ್ಲವೂ ಉಪಾಧಿಗಳೇ ಅವನಿಗೆ, ಆ ಪರಬ್ರಹ್ಮನಿಗೆ. ಹಾಗೆ ಜಾಠರ ಅಗ್ನಿಯು ಕೂಡ ಅದು ಒಂದು ನಮ್ಮ ದೇಹದೊಳಗಿರುವ ಒಂದು ಪಾರ್ಟೆ. ಅದು ಕೂಡ ಇಲ್ಲಿ ಉಪಾಧಿ ಅಂತ ತಾತ್ಪರ್ಯ. ಕೇವಲ ಜಾಠರಾಗ್ನಿಯಲ್ಲಿ ಪ್ರತಿಪಾದನೆ ಮಾಡಿ ಏನು ಉಪಯೋಗ? ಅದಕ್ಕೊಂದು ಪ್ರಯೋಜನ ಬೇಕಲ್ಲ. ಸಯೇಶೋಗ್ನಿ ವೈಶ್ವಾನರ ಯತ್ ಪುರುಷ ಅಂತ ವಾಜಸನೆಯ ಶಾಖ ಅಂದ್ರೆ ಬೃಹದಾರಣ್ಯಕ, ಶುಕ್ಲ ಯಜುರ್ವೇದದ ಬೃಹದಾರಣ್ಯಕ, ಅಲ್ಲಿ ಪುರುಷ ಅಂತ ಹೇಳಿದ್ದಾರೆ. ಜಾಠರಾಗ್ನಿಯನ್ನೇ ಪುರುಷ ಅಂತ ಹೇಳುವುದು ಸಾಧ್ಯವೇ ಇಲ್ಲ. ಜಾಠರ ಅಗ್ನಿ ಅನ್ನೋದು ಜಡವಾದದ್ದು, ಅದಕ್ಕೆ ಪುರುಷತ್ವವನ್ನು ಹೇಗೆ ಹೇಳಲಿಕ್ಕೆ ಸಾಧ್ಯ? ಮತ್ತೆ ಮೂರ್ಧೇವ ಸುತೇಜಾಹ ಚಕ್ಷುರ್ ವಿಶ್ವರೂಪಂ ಅಂತ ಛಾಂದೋಗ್ಯ ಉಪನಿಷತ್ತಿನಲ್ಲಿದೆ. ತಸ್ಯ ಹೈತಸ್ಯ ವೈಶ್ವಾನರಸ್ಯ, ಆ ಭಗವಂತನಿಗೆ ಅವನ ತಲೆಗೆ ಸುತೇಜ ಅಂತ ಹೆಸರು, ಅವನ ಕಣ್ಣಿಗೆ ಚಕ್ಷುರ್ ವಿಶ್ವರೂಪ ಅಂತ ಹೆಸರು ಅಂತ ಹೀಗೆಲ್ಲ ಬಂದಿದೆ. ಇವೆಲ್ಲ ವಿಶೇಷಣಗಳು ಕೂಡ ಅದಕ್ಕೆ ಹೊಂದೋದಿಲ್ಲ. ಆದ್ರೆ ಬ್ರಹ್ಮನಾದ್ರಿಂದ ಬ್ರಹ್ಮನನ್ನೇ ಇಲ್ಲಿ ವೈಶ್ವಾನರ ಅಂತ ಇಟ್ಕೊಂಡ್ಬಿಟ್ರೆ ಅವನಿಗೆಲ್ಲವೂ ಹೊಂದುತ್ತದೆ. ಯಾಕೆಂದ್ರೆ ಅವನು ಸರ್ವಾತ್ಮಕನಾದ್ರಿಂದ ಅವನಿಗೆ ಈ ಪುರುಷ ಶಬ್ದ ವಾಚ್ಯತ್ವವು ಕೂಡ
ಸರ್ವಾತ್ಮಕರಾದ್ರಿಂದ ಅವನು ಪುರುಷನೂ ಆಗಬಹುದು, ಪುರುಷನ ಅಂತರ್ಗತನೂ ಆಗಬಹುದು. ಆದ್ರಿಂದ ಒಟ್ಟು ಬ್ರಹ್ಮನೇ ವೈಶ್ವಾನರ ಅಂತ ಅವ್ರ ತಾತ್ಪರ್ಯ. ಅತಯೇವ ದೇವತಾ ನಭೂತಂಚ ಅಂತ ಮುಂದಿನ ಸೂತ್ರ. ಜಡವಾದ ಅಗ್ನಿಗೆ ಶಿರೋಭಾಗ ಅನ್ನುವುದೇ ಇರೋದು ಸಾಧ್ಯ ಇಲ್ಲ, ಮತ್ತೆ ಆ ಶಿರೋಭಾಗ ಅನ್ನೋದು ಜುರೋಕಾಗುವುದು ಸಾಧ್ಯ ಇಲ್ಲ. ಅಗ್ನಿ ಮೂರ್ಧ ಹೀಗೆ ಬೇರೆ ಬೇರೆ ಅಂಗಗಳು ಬೇರೆ ಬೇರೆ ಲೋಕ ಆಗಿರುವುದು ಸಾಧ್ಯ ಇಲ್ಲ. ಅಥವಾ ಅಗ್ನಿ ದೇವತೆಗೂ ಆ ಸಾಮರ್ಥ್ಯ ಏನಾದ್ರು ಇದೆಯಾ ಅಂತಂದ್ರೆ ಅವನಿಗಾದ್ರೂ ಆ ಸಾಮರ್ಥ್ಯ ಇಲ್ಲ. ಆದ್ರಿಂದ ಈ ವೈಶ್ವಾನರನಿಗೆ ಅಂತ ಒಂದು ವಿಶಾಲವಾದ ರೂಪವನ್ನು ಛಾಂದೋಗ್ಯದಲ್ಲಿ ವರ್ಣನೆ ಮಾಡಿದ್ದಾರೆ. ಮೂರ್ಧ ಸುತೇಜಾಹ ಚಕ್ಷುರ್ ವಿಶ್ವರೂಪಂ ವಸ್ತಿ ಅಂತ ಇನ್ನೊಂದು ಕಡೆ ಬಂದಿದೆ, ಮಧ್ಯಭಾಗ ಅಂತ. ಹೀಗೆ ಅದೆಲ್ಲ ಆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ವೈಶ್ವಾನರ ರೂಪದ ಪರಬ್ರಹ್ಮನಿಗೆ ಇಂಥ ವಿಶಾಲವಾದ ರೂಪವನ್ನ ಮತ್ತೆ ಆತ್ಮಶಬ್ದವನ್ನು ಹೇಳಿರುವುದರಿಂದ ಅಲ್ಲಿ ಸರ್ವತ್ರ ಪ್ರತಿಪಾದಿತನಾದವನು ಬ್ರಹ್ಮನೇ ಹೊರತು ಅಗ್ನಿ ದೇವತೆಯೂ ಅಲ್ಲ, ಜಡವಾದ ಅಗ್ನಿಯೂ ಕೂಡ ಅಲ್ಲಿ ವೈಶ್ವಾನರ ಅಲ್ಲ. ಇದು ಅತಯೇವ ದೇವತಾ ನ ಭೂತಂಚ. ಭೂತ ಅಂದ್ರೆ ಪಂಚಮಹಾಭೂತಗಳಲ್ಲಿ ಸೇರಿದ ಅಗ್ನಿ. ಮುಂದೆ ತಥಾ ದೃಷ್ಟಿಪದೇಶ ಅಂತ ಸೂತ್ರ. ಜಾಠರಾಗ್ನಿ ಅನ್ನುವುದು ಪರಮಾತ್ಮನಿಗೆ ಪ್ರತೀಕ ಅಥವಾ ಉಪಾಧಿ ಅಂತ ಹಿಂದೆ ಹೇಳಿದ್ರು. ಪ್ರತೀಕ ಅಂದ್ರೆ ವಿಗ್ರಹ. ನಾವು ಅದು ನಮ್ಮ ಸಿದ್ಧಾಂತದಲ್ಲಿ ಕೂಡ ಹತ್ರ ಹೇಳೇ ಹೇಳ್ತೇವೆ. ಯಸ್ಯ ತೇಜ ಶರೀರಂ ಯಸ್ಯ ಅಗ್ನಿ ಶರೀರಂ ಅಂತ ಹೀಗೆಲ್ಲ ಹೇಳೇ ಹೇಳ್ತೇವೆ. ಪ್ರತೀಕ ಅಥವಾ ಉಪಾಧಿ. ನಾನು ಆವಾಗ ಉಪಾಧಿ ಅಂತ ಅನ್ನೋದಕ್ಕೆ ಒಂದು ಅರ್ಥ ಹೇಳಿದೆ. ಉಪಾಧಿ ಅಂದ್ರೆ ಒಂದೇ ಇರುವಂತಹ ವಸ್ತುವನ್ನ ಭಿನ್ನ ಭಿನ್ನ ಅಂತ ತೋರಿಸ್ಲಿಕ್ಕೆ ಯಾವುದೊಂದು ನಿಮಿತ್ತವಾಗಿದೆಯೋ ಅದನ್ನೇ ಉಪಾಧಿ ಅಂತ ನಾನು ಹೇಳಿದೆ. ಆ ಉಪಾಧಿ ಪ್ರತೀಕ ಅಂದ್ರೂ ಹಾಗೇನೆ. ಈಗ ಒಬ್ಬನೇ ಭಗವಂತ ಇದ್ದಾನೆ, ಅವನನ್ನ ನಾವು ನರಸಿಂಹನ ಪ್ರತೀಕದಲ್ಲಿ ನರಸಿಂಹ ಅಂತ ಆರಾಧನೆ ಮಾಡ್ತೇವೆ, ನರಸಿಂಹನ ವಿಗ್ರಹದಲ್ಲಿ. ರಾಮನ ಪ್ರತೀಕದಲ್ಲಿ ಅವನನ್ನೇ ರಾಮ ಅಂತ ಆರಾಧನೆ ಮಾಡ್ತೇವೆ. ಹೀಗೆ ಇದೇ ಥರದ ಬೇರೆ ಬೇರೆ ಥರದ ಪ್ರತೀಕಗಳು ಅಥವಾ ಉಪಾಧಿಗಳು. ಪ್ರತೀಕ ಅಥವಾ ಉಪಾಧಿ ಅಂದ್ರೆ ಅದೇ ವಿಗ್ರಹ. ಆ ಥರ ಅರ್ಥ ಇಟ್ಕೊಳ್ಳಿಕ್ಕೆ ಏನು ತೊಂದರೆ ಇಲ್ಲ. ಮೂಲತಃ ಅವ್ರ ಶಾಸ್ತ್ರದಲ್ಲಿ ಅವ್ರು ಹೇಗೆ ಅದನ್ನ ಆ ಶಬ್ದಗಳನ್ನು ಯಾವ ದೃಷ್ಟಿಯಿಂದ ಪ್ರಯೋಗ ಮಾಡಿರ್ತಾರೆ ಅನ್ನೋದನ್ನ ನಾವು ಕೇವಲ ಅನುವಾದ ನೋಡಿದ್ರೆ ನಮ್ಗೆ ತಿಳಿಯೋದಿಲ್ಲ. ಆದರೆ ಸಾಧ್ಯ ಆದಷ್ಟನ್ನು ಅಲ್ಲಿ ಹೇಳಿದೆ. ಮುಂದೆ ಜೈಮಿನಿ ಆಚಾರ್ಯರು ಏನ್ ಹೇಳ್ತಾರೆ, ಪ್ರತೀಕ ಮತ್ತು ಉಪಾಧಿಗಳ ಈ ಒಂದು ಅವಲಂಬನೆ ಇಲ್ಲದೇನೆ ಸಾಕ್ಷಾತ್ ಪರಬ್ರಹ್ಮನೇ ವೈಶ್ವಾನರ ಶಬ್ದವಾಚ್ಯ ಅಂತ ಹೀಗೆ ಅಭಿಪ್ರಾಯ ಪಡ್ತಾರೆ. ಪ್ರತೀಕ ಮತ್ತು ಉಪಾಧಿಗಳನ್ನು ಇಟ್ಟುಕೊಂಡು ಅದರ ಆಧಾರದಿಂದ ಪರಬ್ರಹ್ಮನೇ ವೈಶ್ವಾನರ ಅಂತ ಹೇಳುವುದು ಒಂದು ಮಾರ್ಗ, ಅದು ಹಿಂದೆ ಬಂದಿತ್ತು. ಈ ಜೈಮಿನಿ ಹೀಗೆ ಅಭಿಪ್ರಾಯ ಪಡ್ತಾನೆ, ಸಾಕ್ಷಾತ್ತಾಗಿಯೇ ಪರಬ್ರಹ್ಮನೇ ವೈಶ್ವಾನರ ಶಬ್ದವಾಚ್ಯ ಅಂತ ಹೇಳ್ತಾನೆ. ಯಾಕೆಂದ್ರೆ ಮೂರ್ಧೈವ ಸುತೇಜಾಹ ಅಂತ ಬಂದಿರೋದ್ರಿಂದ ಅಲ್ಲಿ ಅಂಗಾಂಗಗಳನ್ನು ವರ್ಣನೆ ಮಾಡಿರೋದ್ರಿಂದ ಪುರುಷ ವಿಧಮಪಿ ಚೈನ ಮಧೀಯತೆ ಅಂತ ಸೂತ್ರದಲ್ಲಿದೆ, ಹಿಂದಿನ ಸೂತ್ರದಲ್ಲಿ. ಅವನಿಗೆ ಪುರುಷ ವಿಧತ್ವವನ್ನು ಹೇಳಿರುವುದು ಉಪಪನ್ನವಾಗಿದೆ. ಅಂದ್ರೆ ಪುರುಷನಂತೆ ಅವನನ್ನು ಉಪಾಸಿಸಬೇಕು, ಧ್ಯಾನಿಸಬೇಕು ಅಂತ ಹೇಳುವುದು ಸರಿಯಾಗೇ ಇದೆ. ಬ್ರಹ್ಮ ಸರ್ವಾತ್ಮಕ, ಇದು ಅದ್ವೈತದ ವ್ಯಾಖ್ಯಾನ. ಆದ್ರಿಂದ ಬ್ರಹ್ಮ ಎಲ್ಲಾ ಜೀವರು ಎಲ್ಲ ಜಡಗಳಿಂದ ಅಭಿನ್ನ ಅಂತ ಅವ್ರು ಹೇಳೋದಿಲ್ಲ. ಅಂತೂ ಎಲ್ಲ ಕಡೆ ಇದ್ದಾನೆ ಬ್ರಹ್ಮ, ಸರ್ವವೂ ಅವನಿಂದ ಅಭಿನ್ನ. ಆದ್ರಿಂದ ಈ ಎಲ್ಲ ಅವಯವ ಸಮುದಾಯದಲ್ಲಿ ಅವನ ಅಂತಃಪ್ರವಿಷ್ಟನಾಗಿದ್ದಾನೆ. ಆದ್ರಿಂದ ಪುರುಷತ್ವ ಮತ್ತು ಪುರುಷಾಂತಃಪ್ರವಿಷ್ಟತ್ವ ಎರಡೂ ಕೂಡ ಆ ಪರಬ್ರಹ್ಮನಿಗೆ ಉಪಪನ್ನವಾಗಿದೆ ಸರ್ವಾತ್ಮಕತ್ವ ಎಂಬ ಕಾರಣದಿಂದ ಅಂತ ಆ ಜೈಮಿನಿಗಳು ಅಭಿಪ್ರಾಯ ಪಡ್ತಾರೆ. ಹಿಂದಿಂದಕ್ಕೂ ಇದಕ್ಕೂ ಇದೇ ವ್ಯತ್ಯಾಸ. ಅವನು ಪ್ರತೀಕ ಎಂಬ ಕಾರಣದಿಂದ ಅಥವಾ ಉಪಾಧಿ ಎಂಬ ಕಾರಣದಿಂದ ಈ ಭಗವಂತ ಆ ಅಗ್ನಿಯಲ್ಲಿದ್ದಾನೆ ಅಂತ ಅನ್ನೋದು ಹಿಂದೆ ಬಂದಿತ್ತು. ಈಗ ಅದರ ಅಗತ್ಯವೇ ಇಲ್ಲ. ಅವನೇ ಅದೇ ಪರಬ್ರಹ್ಮನೇ ವೈಶ್ವಾನರ ಶಬ್ದವಾಚ್ಯ ಅಂತ ಈ ಜೈಮಿನಿಗಳ ಅಭಿಪ್ರಾಯ. ಬ್ರಹ್ಮ ವ್ಯಾಪ್ತನಾಗಿದ್ರೂ ಕೂಡ ಅವನು ಅಂಗುಷ್ಠ ಮಾತ್ರ ಪರಿಮಿತನಾಗಿ ಪ್ರತ್ಯಕ್ಷನಾಗ್ತಾನೆ. ಆದ್ರಿಂದ ಪ್ರಾದೇಶ ಮಾತ್ರ ಅಭಿವಿಮಾನಂ ಅಂತ ಹೇಳಿರೋ ವಿಶೇಷಣ ಸರಿಯಾಗಿದೆ. ಪ್ರಾದೇಶ ಮಾತ್ರ ಅಭಿವಿಮಾನಂ ಅಂತ ಹಿಂದೆ ಛಾಂದೋಗ್ಯದಲ್ಲಿ ಬಂದಿತ್ತು. ಆ ವಿಶೇಷಣ ಯುಕ್ತವೇ ಆಗಿದೆ.
ಎಲ್ಲ ಕಡೆ ಅವನು ವ್ಯಾಪ್ತನಾಗಿರಬಹುದು. ಆದ್ರೂ ಕೂಡ ಚಿಕ್ಕ ಮಗುವಿನಂತೆ ಕೆಲವು ಸರಿ, ಯುವಕನಂತೆ ಕೆಲವು ಸರಿ ಹೇಗೆ ತೋರಿಸ್ಕೋತಾನೋ ಆ ತೋರಿಸ್ಕೊಂಡದ್ದು ಸತ್ಯವೇ ಅದು. ಹಾಗೇನೆ ಅಂಗುಷ್ಠ ಪರಿಮಿತನಾಗಿ ಆಯಾ ಜೀವರಿಗೆ ಯಾರು ಉಪಾಸನೆ ಮಾಡ್ತಾರೆ ಅವರಿಗೆ ಅವನು ಧ್ಯಾನದಲ್ಲಿ ವಿಷಯನಾಗ್ತಾನೆ, ಹಾಗೆ ಪ್ರತ್ಯಕ್ಷನೂ ಆಗ್ತಾನೆ. ಹೀಗೆ ಅಭಿವ್ಯಕ್ತನಾಗುವುದರಿಂದ ಇದು ಯೋಗ್ಯವಾಗಿದೆ ಅಂತ ಆಶ್ಮರಥ್ಯ ಅವರು ಅಭಿಪ್ರಾಯ ಪಡ್ತಾರೆ. ಮುಂದೆ ಅನುಸ್ಮೃತೇ ಬಾದರಿಹಿ, ಅಂಗುಷ್ಠಗಾತ್ರದ ಭಗವಂತ ಅವನು ಹೃದಯದಲ್ಲಿರುವವನು ಅಂತ ಅವನನ್ನು ನಾವು ಉಪಾಸನೆ ಮಾಡಬೇಕಾಗಿದೆ. ವಸ್ತುತಃ ಅವನು ವ್ಯಾಪ್ತನೇ, ನಾವು ಅವನು ಅನುಸ್ಮೃತೇ ಹೀಗೆ ನಾವು ಸ್ಮರಿಸಬೇಕಾಗಿರುವುದರಿಂದ ಇದಕ್ಕೆ ಇದು ಅರ್ಥ. ಹೃದಯದಲ್ಲಿದ್ದಾನೆ ಅಂತ ಅವನನ್ನು ಉಪಾಸಿಸಬೇಕಾಗಿದೆ. ಅಂಗುಷ್ಠ ಮಾತ್ರದ ಪ್ರದೇಶವುಳ್ಳವನಾಗಿ ಪ್ರಾದೇಶ ಇಂತಿಗೆಲ್ಲ ಹೆಸರುಗಳಿವೆ ಅಲ್ಲ ಅವನಿಗೆ, ಅದು ನಮಗೆಲ್ಲ ಗೊತ್ತಿದ್ದೇ ಇದೆ. ಆದ್ದರಿಂದ ವ್ಯಾಪ್ತನಾದ ಬ್ರಹ್ಮನನ್ನ ಹೃದಯದಲ್ಲಿದ್ದಾನೆ ಅಂತ ಉಪಾಸನೆ ಮಾಡಬೇಕಾದ್ದರಿಂದ ಅವನಿಗೆ ಪ್ರಾದೇಶ ಮಾತ್ರ ಎನ್ನುವ ಈ ಒಂದು ವಿಶೇಷಣ ಸರಿ ಹೊಂದುತ್ತದೆ ಅಂತ ಬಾದರಿಗಳು ಅಭಿಪ್ರಾಯ ಹೇಳ್ತಾರೆ. ಅದಕ್ಕೆ ಅದೊಂದು ದೃಷ್ಟಾಂತ ಕೊಟ್ಟಿದ್ದಾರೆ ಅಲ್ಲಿ. ಅಕ್ಕಿ ಇದೆ, ಅಕ್ಕಿದೊಂದು ದೊಡ್ಡ ಮೂಟೆ ಇರ್ತದೆ, ಒಂದು ಚೀಲವೇ ಇರ್ತದೆ, ಅದನ್ನು ಅಕ್ಕಿನೇ ಅಂತಾನೆ ಹೇಳ್ತಾರೆ. ಅದನ್ನೇ ಒಂದು ಸಣ್ಣ ಸೇರಿನ ಪಾತ್ರೆಯಲ್ಲಿ ನಾವು ಹಾಕಿಟ್ಟಾಗ ಆಗ ಅದನ್ನ ಅಕ್ಕಿ ಅಂತಲೂ ಹೇಳ್ತಾರೆ, ಅದನ್ನ ಸೇರು ಅಂತಾನೆ ಹೇಳ್ತಾರೆ. ಸೇರು ಅಂದ್ರೆ ಸೇರಿನ ಪಾತ್ರದಲ್ಲಿ ಹಾಕಿಡಲ್ಪಟ್ಟಂತಹ ಅಗ್ನಿ ಅಂತ ಅದರರ್ಥ. ಅಕ್ಕಿ ಎಷ್ಟು ಹಾಕ್ಲಿ ಒಂದು ಸೇರು ಹಾಕು ಅಂತ ಹೇಳ್ತಿರ್ತಾರೆ, ಏನನ್ನು ಹೇಳ್ತಾರೆ. ಸೇರು ಅಂದ್ರೆ ಸೇರಿನ ಪರಿಮಿತವಾದ್ದು ಅಂತ ಅರ್ಥ. ಆದ್ರಿಂದ ನಡೀತದೆ. ಅವನನ್ನೇ ಪ್ರಾದೇಶ ಮಾತ್ರ ಅಂತ ಹೇಳಿರುವುದು ಸರಿಯಾಗಿದೆ ಅಂತ ಬಾದರಿಗಳ ಅಭಿಪ್ರಾಯ. ಮುಂದೆ ಸಂಪತ್ತೇ ರೀತಿ ಜೈಮಿನಿ ತಥಾಹಿ ದರ್ಶಯತಿ ಅಂತ 8ನೇ ಸೂತ್ರ. ಈ ವೈಶ್ವಾನರನಿಗೆ ತಲೆಯಿಂದ ಕೆಳತುಟ್ಟಿ ತನಕ ಅನೇಕ ಅಂಗಾಂಗಗಳನ್ನು ವರ್ಣನೆ ಮಾಡಿದ್ದಾರೆ. ಆ ಪ್ರಾದೇಶ ಅಂದ್ರೆ ಏನು? ಅವನು ತಲೆಯಿಂದ ಕೆಳತುಟಿಯವರೆಗೆ ಒಂದು ಅಳತೆ ಪ್ರಾದೇಶ. ಇದು ನೋಡಿ, ಇಲ್ಲಿ ನಮಗಿದು ಹೊಸದು. ನಾವು ಪ್ರಾದೇಶ ಅಂದ್ರೆ ಒಂದು ಅಂಗೈ ಅಗಲದ ಪರಿಣಾಮ ಅಂತೇನೋ ಒಂದು ಮೊಳ ಅಂತೇನೋ ಇಟ್ಕೊಂಡಿದ್ವಿ ಹಿಂದೆ. ನಮಗೆ ನಾವು ಅದನ್ನ ನೋಡಿದಾಗ ಬೇರೆನೇ ಬಂದಿರ್ತದಲ್ಲ. ಇದೊಂದು ಬೇರೆ ಕೋಶ ಅವ್ರಿಗೇನಾದ್ರು ಉಪಲಬ್ಧ ಇರಬಹುದು, ಅಥವಾ ನಾವು ಅದನ್ನ ಒಪ್ತೀವೋ ಇಲ್ಲೋ ಅದು ವಿಷಯ ಬೇರೆ ಅಂತ ಅವ್ರ ಆ ಥರ ಹೇಳಿದ್ದಾರೆ. ತಲೆಯಿಂದ ಕೆಳತುಟಿಯವರೆಗೆ ಅಳತೆಗೆ ಪ್ರಾದೇಶ ಅಂತ ಹೇಳ್ತಾರೆ ಅಂತ. ಆದ್ರಿಂದ ಅವನನ್ನ ಪ್ರಾದೇಶ ಮಾತ್ರ ಎಂಬುದಾಗಿ ಹೇಳಿದ್ದಾರೆ ಅಂತ ಅಲ್ಲಿ ವರ್ಣನೆ ಇದೆ. ವಾಜಸನೇಯ ಶಾಖಾದಲ್ಲಿ ಕೂಡ ಹಾಗೆ ಕಂಡು ಬರ್ತದೆ. ಅಂದ್ರೆ ಬೃಹದಾರಣ್ಯಕದಲ್ಲಿ ಪ್ರಾದೇಶ ಮಾತ್ರಮಿವ ಹ ವೈ ದೇವಾಸು ವಿಜಿತಾ ಅಂತ. ಇದು ಜೈಮಿನಿ ಆಚಾರ್ಯರ ಮತ. ಮುಂದೆ ಕೊನೆ ಸೂತ್ರ ಆಮನಂತಿ ಚೈನಮಸ್ಮಿನ್ ಅಂತ. ಅದು ಜಾಬಿಲ ಶ್ರುತಿ ನೋಡಿ, ಇಲ್ಲಿದೆ ಮುಂದೆ. ಜಾಬಿಲ ಶ್ರುತಿಯಲ್ಲಿ ಹುಬ್ಬಿನಿಂದ ಕೆಳತುಟಿಯವರೆಗಿನ ಮುಖಭಾಗ ಏನಿದೆ ಅದು ಪ್ರಾದೇಶ, ಅದು ಜೀವನ ಸ್ಥಾನ ಅಂತ ವರ್ಣನೆ ಮಾಡಿದೆ. ಈ ಜಾಬಿಲ ಶ್ರುತಿಯನ್ನ ಅನುಸರಿಸಿ ಅವರು ಹೇಳಿರಬಹುದು. ಏನಂ ಈ ಬ್ರಹ್ಮನನ್ನು ಅಸ್ಮಿನ್ ಈ ಪ್ರಾದೇಶ ಪರಿಮಿತ ಪ್ರದೇಶದಲ್ಲಿ ಆಮನಂತೆ ಹೇಳ್ತಾರೆ ಅಂತ ಹೀಗದರ ತಾತ್ಪರ್ಯ. ಏಷಃ ಅನಂತಃ ಅವ್ಯಕ್ತಃ ಆತ್ಮ ಸಹ ಅವಿಮುಕ್ತಃ ಪ್ರತಿಷ್ಠಿತಃ ಸ್ವವಿಮುಕ್ತಃ ಕಸ್ಮಿನ್ ಪ್ರತಿಷ್ಠಿತ ಇತಿ ವರ್ಣಾಯಾಮ್ ನಾಸ್ಯಾಂ ಚ ಮಧ್ಯೆ ಪ್ರತಿಷ್ಠಿತ ಇತಿ. ಇದೇ ಜಾಬಿಲ ಶ್ರುತಿ ಇದ್ದಿರಬೇಕು. ನಾನು ಹೆಚ್ಚು ಗಮನಿಸ್ಲಿಕ್ಕೆ ಹೋಗ್ಲಿಲ್ಲ ಮತ್ತಷ್ಟು. ಇದೇ ಜಾಬಿಲ ಶ್ರುತಿ ಅಂತ ಕಾಣಿಸ್ತದೆ. ಅದೇ ವರ್ಣ ಅಂತ ಶಬ್ದ ಇದೆ ನೋಡಿ. ಆ ವರ್ಣ ಅಂದ್ರೆ ಹುಬ್ಬು ಮತ್ತು ನಾಸ, ಅದರ ನಡುವಿನ ಒಂದು ಪ್ರದೇಶ, ಅಲ್ಲಿರ್ತಾನೆ ಅಂತ. ನಾವಿವತ್ತು ಕೋಶಗಳನ್ನು ನೋಡಿದ್ರೆ ನಮಗೆ ಹೆಬ್ಬೆರಳು ಮತ್ತು ತೋರ್ಬೆರಳು ಅದರ ಚಾಚಿದ ಒಂದು ಅಳತೆ ಏನಿದೆ ಅದನ್ನೇ ಪ್ರಾದೇಶ ಅಂತ ಕಂಡು ಬರ್ತದೆ. ಆದ್ರೆ ಅಲ್ಲಿ ಒಂದು ಸೂಚನೆ ಕೊಟ್ಟಿದ್ದಾರೆ, ಯಾವುದೇ ಅಳತೆ ಅದೆಲ್ಲವೂ ಪ್ರಾದೇಶ ಆಗಬಹುದು ಅಂತ. ಹಾಗಾಗಿ ಇವರೇನು ಹುಬ್ಬು ಮತ್ತು ಅಲ್ಲಿಂದ ತುಟಿಯ ಅಳತೆ ಅಂತ ಹೇಳಿದ್ದಾರೆ, ಅದು ಕೂಡ ಅದರಲ್ಲಿ ಸೇರಬಹುದು. ಜಾಬೇಲ ಉಪನಿಷತ್ತು ಶ್ರುತಿ ಅದ್ರ ಬಗ್ಗೆ ಮತ್ತೇನಾದ್ರು ಸಂಶಯ ಇರಬಹುದು ಕೆಲವು ಸರಿ. ಇದು ಅಂತ ಉಪನಿಷತ್ತು ನಾವು ಸ್ವೀಕಾರ ಮಾಡಬೇಕೇ ಬೇಡವಂತೆ ಅಂತ ಅಲ್ಲಿ ಬಂದಿರೋದನ್ನ ಅವ್ರು ಕೋಟ್ ಮಾಡಿದ್ದಾರೆ. ಇದು ಆಮನಂತಿ ಚೈನಂ ಅಸ್ಮಿನ್ ಈ ಪ್ರಾದೇಶ ಜಾಗದಲ್ಲಿ ಏನಂ ಬ್ರಹ್ಮನನ್ನು ಆಮನಂತಿ ಹೇಳ್ತಾರೆ, ಪ್ರತಿಪಾದನೆ ಮಾಡ್ತಾರೆ, ವರ್ಣಿಸ್ತಾರೆ ಅಂತ ಅದರ ತಾತ್ಪರ್ಯ.
ಹೀಗೆ ಶಾಂಕರ ಭಾಷ್ಯದಲ್ಲಿ 9 ಸೂತ್ರಗಳಿಗೆ ಅರ್ಥ ಇದೆ. ಚಂದ್ರಿಕಾದಲ್ಲಿ ಅದನ್ನೇನು ವಿಮರ್ಶಿಸಿದ್ದಾರೆ ಅಂತ ಅನ್ನೋದು ನೋಡೋಣ. ವೈಶ್ವಾನರ ಶಬ್ದ ಅದು ಜಾಠರ ಭೂತಾಗ್ನಿ, ಜಾಠರ ತತ್ವ, ಜಠರದೊಳಗಿರುವ ಯಾವುದೋ ಒಂದು ತತ್ವ, ಹಾಗೆ ಪಂಚಮಹಾಭೂತಗಳಲ್ಲಿ ಸೇರಿದ ಅಗ್ನಿ ಮತ್ತು ದೇವತೆ, ಈ ಮೂರರಲ್ಲಿ ಸಾಧಾರಣವಾದದ್ದು ಅಂತ ಪೂರ್ವ ಪಕ್ಷ ಬಂದಿತ್ತು. ಆ ಪೂರ್ವ ಪಕ್ಷಕ್ಕೆ ಉತ್ತರವಾಗಿ ಶಾಂಕರ ಭಾಷ್ಯ ಅಲ್ಲಿ ಹೊರಟಿತ್ತು. ಆದ್ರಿಂದ ಈ ಮೂರರಲ್ಲಿ ಅದು ಸಮಾನ ಆದ್ರಿಂದ ಬ್ರಹ್ಮ ಅಲ್ಲಿ ವಾಚ್ಯನ ಅಲ್ಲ ಅಂತ ಪ್ರಶ್ನೆ ಬಂದಿತ್ತಲ್ಲ, ಅದು ಅದ್ವೈತ ಭಾಷ್ಯದ ಪೂರ್ವ ಪಕ್ಷ. ಆದ್ರೆ ಅದು ಹೇಗೆ ಆ ಮೂರರಲ್ಲಿ ಮಾತ್ರ ಅದು ಸಮಾನ ಅಂತ ಅವ್ರು ಪೂರ್ವ ಪಕ್ಷ ಮಾಡುವುದು ಸಾಧ್ಯ? ಮಾಂಡೂಕೋಪನಿಷತ್ತನ್ನು ಗಮನಿಸಿದರೆ ಸೋಯಮಾತ್ಮ ಚತುಷ್ಪಾತ್ ಸ್ಥೂಲ ಭುಗ್ ವೈಶ್ವಾನರ, ಅಲ್ಲಿ ಕನಸಿಗೆ ನಿಯಾಮಕ, ಸ್ವಪ್ನಕ್ಕೆ ನಿಯಾಮಕ ಮತ್ತೆ ಜಾಗೃತ ಅವಸ್ಥೆಗೆ ನಿಯಾಮಕ ಅಂತ ಭಗವಂತನ ರೂಪಗಳನ್ನ ವರ್ಣನೆ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಜಾಗೃತ ಸ್ಥಾನೋ ಬಹಿಪ್ರಜ್ಞ ಸಪ್ತಾನಿ ಸ್ಥೂಲ ಭುಗ್ ವೈಶ್ವಾನರ ಪಾದ ಅಂತ ಹೀಗೆ ಬಂದಿದೆ. ಅದು ಮಾಂಡೂಕ ಉಪನಿಷತ್ತು. ಅಲ್ಲಿ ವೈಶ್ವಾನರ ಶಬ್ದ ಬ್ರಹ್ಮನಲ್ಲೂ ಇದ್ದೇ ಇದೆಯಲ್ಲ. ಆದ್ರಿಂದ ಆ ಪೂರ್ವ ಪಕ್ಷ ಮಾಡಿದ್ದೇ ಅಲ್ಲಿ ಸರಿಯಲ್ಲ. ಅದನ್ನು ನೀವು ಅಂತ ಪೂರ್ವ ಪಕ್ಷವನ್ನು ನೀವು ತಗೊಳ್ಬೇಕಾಗಿರ್ಲಿಲ್ಲ ಅಂತ ಅಭಿಪ್ರಾಯ. ಆದರೂ ಯಾರಿಗೊಬ್ರು ಸಂಶಯ ಬಂದ್ರೆ ಅದನ್ನ ತಗೊಳ್ಬೇಕು ಅಂತ ಅವ್ರಿಗೆ ಅನ್ಸಿರ್ಬಹುದು. ಅದೇನೇ ಇರಲಿ, ಪೂರ್ವ ಪಕ್ಷದ ಯುಕ್ತ ಸರಿಯಲ್ಲ. ಸರಿ, ಮುಂದೆ ಎರಡನೇ ಅಂಶ, ಆತ್ಮಶಬ್ದ ಜೀವ ಮತ್ತು ಈಶ್ವರನಲ್ಲಿ ಸಾಧಾರಣವಾದದ್ದು. ಇದು ಅಲ್ಲಿ ಸಾಧಾರಣ ಎಂಬ ಶಬ್ದಕ್ಕೆ ವೈಶ್ವಾನರ ಸಾಧಾರಣ ಶಬ್ದ ವಿಶೇಷ ಅಂತ ಈಗ ಆ ಸೂತ್ರದ ಪದಕ್ಕೆ ಅದ್ವೈತದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಆತ್ಮಶಬ್ದ ಜೀವನಿಗೆ ಮತ್ತು ಬ್ರಹ್ಮನಿಗೆ ಸಾಧಾರಣ ಅಂತ ನೀವೇನಂತಿರಲ್ಲ, ಅದು ಸೂತ್ರಕಾರರ ಅಭಿಪ್ರಾಯಕ್ಕೆ ವಿರುದ್ಧ. ಜಿಹ್ವಾಧ್ಯಾಯತನಂ ಸ್ವಶಬ್ದಾತ್ ಅಂತ ಸೂತ್ರ. ಅಲ್ಲಿ ಸ್ವಶಬ್ದಾತ್ ಅಂದ್ರೆ ಆತ್ಮಶಬ್ದಾತ್ ಅಂತ ಹೇತುವನ್ನು ಹೇಳಿದ್ದಾರೆ. ಬ್ರಹ್ಮನ ಶಬ್ದ ಅದು, ಬ್ರಹ್ಮನ ಖಾಸಾ ಶಬ್ದ ಅದು ಅಂತ ಆತ್ಮ ಎಂಬ ಶಬ್ದ. ಆದ್ರಿಂದ ಅವನೇ ದ್ಯು ಅಂದ್ರೆ ದ್ಯುಲೋಕ, ಭೂ ಅಂದ್ರೆ ಭೂಲೋಕ, ಅದಕ್ಕೆ ಅವನ ಆಯತನ ಆಕಾಶ, ಅವನು ಅಧಿಕರಣ ಅಂತ ಹೀಗದ್ರ ತಾತ್ಪರ್ಯ. ಆದ್ರಿಂದ ಅದನ್ನ ಮುಂದೆ ಬಂದಾಗ ಗೊತ್ತಾಗ್ತದೆ. ಆತ್ಮಶಬ್ದ ಸ್ವಶಬ್ದಾತ್ ಈಸ್ ಈಕ್ವಲ್ ಟು ಆತ್ಮಶಬ್ದಾತ್. ಆತ್ಮಶಬ್ದ ಬಂದಿರುವುದರಿಂದ ದುಗ್ಭಾಧ್ಯಾಯತನ ಅದು ಬ್ರಹ್ಮನೇ ಹೊರತು ಬೇರೆ ಯಾರು ಅಲ್ಲ ಅಂತ ಹೇಳಿದ್ದಾರೆ. ಆದ್ರಿಂದ ಆತ್ಮಶಬ್ದ ಅನ್ನೋದು ಮುಖ್ಯವಾಗಿ ಬ್ರಹ್ಮನಿಗೆ ಮಾತ್ರ ವಾಚಕ, ಅಮುಖ್ಯವಾಗಿ ಈ ಜೀವನಿಗೂ ಇರಬಹುದು. ಜೀವ ಮತ್ತು ಈಶ್ವರರಲ್ಲಿ ಅದು ಸಮಾನವಾಗಿ ಸಾಧಾರಣ ಅಲ್ಲ, ಅಮುಖ್ಯವಾಗಿ ಜೀವನಿಗೆ, ಮುಖ್ಯವಾಗಿ ಬ್ರಹ್ಮನಿಗೆ ಅಂತ ತಾತ್ಪರ್ಯ. ಮುಂದೆ ನಾನು ಮಾನವ ಅಥಕ್ ಶಬ್ದ ಅಂತ ಹಿಂದೆ ಸೂತ್ರ ಬಂದಿದೆ. ಇದು ಈ 1ನೇ ಅಧ್ಯಾಯದಲ್ಲೇ ಬಂದಿದೆ. ಆ ಸೂತ್ರದಲ್ಲೂ ಕೂಡ ಆತ್ಮಶಬ್ದ ಬ್ರಹ್ಮನಿಗೆ ಮಾತ್ರ ಇದೆ. ಆ ಶಬ್ದ ಇರೋದ್ರಿಂದ ಬೇರೆ ಯಾರಲ್ಲೂ ಇಲ್ಲದೆ ಇರುವ ಆತ್ಮಶಬ್ದ ಬ್ರಹ್ಮನಲ್ಲಿದೆ ಅಂತ ಈಗ ಅಭಿಪ್ರಾಯ ಕೊಟ್ಟಿದ್ದಾರೆ. ಮತ್ತೆ ಬ್ರಹ್ಮನಲ್ಲಿ ಪ್ರಯುಕ್ತವಾದ ಆತ್ಮಶಬ್ದ ಬೇರೆಯವರಲ್ಲಿ ಇಲ್ಲ ಅಂತ ಹೀಗೆ ಎರಡೆರಡು ಅರ್ಥ ಮಾಡಿದ್ದಾರೆ ಅಥಕ್ ಶಬ್ದ ಅನ್ನೋದಕ್ಕೆ. ಆದ್ರಿಂದ ಆತ್ಮಶಬ್ದ ಜೀವನಲ್ಲೂ ಇದೆ ಅಂತ ನೀವು ಪ್ರತಿಪಾದನೆ ಮಾಡಿದ್ದು ಅಯುಕ್ತ ಅಂತ ಅವರ ತಾತ್ಪರ್ಯ. ಆತ್ಮಶಬ್ದ ಜೀವನಲ್ಲೂ ಇದೆ, ಅದು ಅಮುಖ್ಯವಾಗಿದೆ ಅಂತ ಮತ್ತೆ ಅವ್ರೇನಾದ್ರು ವಾದ ಮುಂದುವರಿಸಿದ್ರೆ ಆ ವಾದಕ್ಕೆ ಬೇರೆ ಉತ್ತರ ಕೊಡಬೇಕಾಗ್ತದೆ. ಆದ್ರೂ ಇದು ಈ ತರ ಒಂದು ಖಂಡನೆಯ ರೀತಿ ಇದೆ. ವೈಶ್ವಾನರ ಈ ಬ್ರಹ್ಮನ ಪ್ರತೀಕ ಅಥವಾ ಬ್ರಹ್ಮನಿಗೆ ಉಪಾಧಿ ಅಂತ ನೀವು ಅಭಿಪ್ರಾಯ ಪಟ್ರಿ. ತಥಾ ದೃಷ್ಟಿಪದೇಶಾತ್ ಎಂಬ ಸೂತ್ರದ ಅರ್ಥ ಅದು ಸರಿಯಲ್ಲ. ಆ ವೈಶ್ವಾನರ ಅಂತನ್ನೋದು ಆ ಬ್ರಹ್ಮನಿಗೆ ಪ್ರತೀಕ ಅಂತ ಆದ್ರೆ ಆ ಶಬ್ದ ಅನ್ನೋದು ಬ್ರಹ್ಮ ವಾಚಕ ಆಗೋದು ಹೇಗೆ? ಮನಸ್ಸು ಅನ್ನೋದು ಬ್ರಹ್ಮನ ಪ್ರತೀಕ. ಆವಾಗ ಮನೋಬ್ರಹ್ಮೇತಿ ಉಪಾಸೀತ ಅಂತ ಬಂದಾಗ ಆ ಬ್ರಹ್ಮ ಮನಃಶಬ್ದವಾಚ್ಯನ ಅಲ್ಲ, ಮನಃಶಬ್ದವಾಚ್ಯ ಏನಲ್ಲ. ಅವನನ್ನು ಮನಸ್ಸಿನಲ್ಲಿ ಉಪಾಸಿಸಬೇಕಷ್ಟೇ ಹೊರತು ಮನಃಶಬ್ದವಾಚ್ಯ ಅವನಲ್ಲ. ಆದ್ರಿಂದ ಬ್ರಹ್ಮ ಮನಃಶಬ್ದ, ಈ ವೈಶ್ವಾನರ ಶಬ್ದ ಬ್ರಹ್ಮವಾಚಕ ಆಗೋದು ಹೇಗೆ? ಅದು ನಾವು ಸರಿಯಾಗಿ ಗೊತ್ತಾಗೋದಿಲ್ಲ. ಮತ್ತೆ ಇಂಥ ಪ್ರತೀಕಗಳಲ್ಲಿ ಬ್ರಹ್ಮನ ಉಪಾಸನೆ ಮಾಡಿದ್ರೆ ಸರ್ವೇ ಪಾಪ್ಮಾನ ಪ್ರದೂಯಂತೆ ಅಂತ ಹೇಳಿದ್ದಾರೆ. ಬ್ರಹ್ಮನ ಉಪಾಸನೆಯಿಂದ ಸರ್ವ ಪಾಪಕ್ಷಯ ಆಗ್ತದೆ ಅಂತ. ಅದು ಯಾವುದರಿಂದ ಆಗೋದು ನಿಮ್ಮ ಸಿದ್ಧಾಂತದಲ್ಲಿ? ನಿರ್ಗುಣ ಉಪಾಸನೆಯಿಂದ ಮಾತ್ರ ಸರ್ವ ಪಾಪಕ್ಷಯ ಆಗೋದು ಸಾಧ್ಯ. ಈ ಯಾವುದೋ ಪ್ರತೀಕದಲ್ಲಿ ಮತ್ಯಾವುದೋ ನಿರ್ದಿಷ್ಟ ವಿಧಾನದಲ್ಲಿ ಭಗವಂತನ ಆರಾಧನೆ ಮಾಡಿದರೆ ಅದು ಕೆಲವು ಸರಿ ಸಗುಣೋಪಾಸನೆ ಆಗಿಬಿಡ್ತದೆ, ಸಾಕಾರ ಉಪಾಸನೆ ಆಗ್ತದೆ. ಅಂಥದ್ರಿಂದ ಸರ್ವ ಪಾಪಕ್ಷಯ ಆಗೋದು ಹೇಗೆ? ಆದ್ರಿಂದ ಅದು ಸರಿಯಲ್ಲ ಅಂತ ತಾತ್ಪರ್ಯ. ಹಾಗೆ ಅಭಿವ್ಯಕ್ತಿರಿತ್ಯಾಶ್ಮೃತ್ಯ ಅಂತ ಸೂತ್ರ ಇದೆ. ಅಭಿವ್ಯಕ್ತಿರಾಶ್ಮೃತ್ಯ ಅನುಸ್ಮೃತಿಯರ್ ಬಾದರಿ ಇತ್ಯಾದಿ.
ಅವು ಕೂಡ ಬ್ರಹ್ಮನಿಗೆ ಪ್ರಾದೇಶ ಪರಿಮಾಣವನ್ನು ಸಮರ್ಥಿಸ್ತವೆ ಅಂತ ನೀವು ವ್ಯಾಖ್ಯಾನ ಮಾಡಿದ್ರಲ್ಲ, ಅದು ಉಚಿತ ಅಲ್ಲ. ಅದು ಹಿಂದೆ ಅರ್ಭಕೌಕಸ್ತ್ವಾದ್ ಇತ್ಯಾದಿ ಸೂತ್ರಗಳಲ್ಲಿ ತಥಾ ದೃಷ್ಟ್ಯುಪದೇಶ ಅನ್ನುವ ಸೂತ್ರದಲ್ಲಿ ಅದನ್ನು ಸಮರ್ಥನೆ ಮಾಡಿ ಆಗಿದೆ. ಆದ್ರಿಂದ ಪುನರುಕ್ತಿ ಬರ್ತದೆ. ಮತ್ತೆ ಆ ಉಪಾಸನೆಯ ದೃಷ್ಟಿಯಿಂದ ಅಂತ ಅದನ್ನು ವ್ಯಾಖ್ಯಾನ ಮಾಡುವುದು ಅನಗತ್ಯ ಅಂತ ಅಭಿಪ್ರಾಯ. ಇದಿಷ್ಟು ಚಂದ್ರಿಕಾದಲ್ಲಿ ಬಂದಿರುವ ವಿಮರ್ಶೆ. ಅಲ್ಲಿ ಚಂದ್ರಿಕಾದಲ್ಲಿ ಬಂದಿರುವ ವಿಮರ್ಶೆಯೊಂದಿಗೆ ಈ ಶಾಂಕರ ಭಾಷ್ಯದ ಅವಲೋಕನ ಸಮಾಪ್ತ ಆಗಿದೆ.